ಕದಲಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ಕದಲಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ಕದಲಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಕಂಗಳಿಗೆ ಹೊಳೆವ ವ್ಯಾಘ್ರಾಂಗ್ರೋಳಿಯಾನೆ ಗುಂಗೂರ ಗುರುಳ ನೀಲಾಂಗ ಚಲುವಾನಿ ಕಂಗಳಿಗೆ ಹೊಳೆವ ವ್ಯಾಘ್ರಾಂಗ್ರೋಳಿಯಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಮಂಗಲ ತಿಲಕದ ರಂಗನೆಂಬಾನೆ ಮಂಗಲ ತಿಲಕದ ರಂಗನೆಂಬಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ನಳಿನಜ ಭವರಿಗೆ ಸಿಲುಕದ ಆನೆ ಒಲವಿಂದ ಭಕ್ತರ ಸಲಹುವ ಆನೆ ನಳಿನಜ ಭವರಿಗೆ ಸಿಲುಕದ ಆನೆ ನಳಿನಜ ಭವರಿಗೆ ಸಿಲುಕದ ಆನೆ ಒಲವಿಂದ ಭಕ್ತರ ಸಲಹುವ ಆನೆ ಹಲವು ಕವಿಗಳಿಗೆ ನಿಲುಕದ ಆನೆ ಹಲವು ಕವಿಗಳಿಗೆ ನಿಲುಕದ ಆನೆ ಬಲ ಪ್ರಸನ್ನ ವೆಂಕಟ ನಿಲಯ ಪ್ರಸನ್ನ ವೆಂಕಟ ನಿಲಯ ಪ್ರಸನ್ನ ವೆಂಕಟ ನಿಲಯ ಬಲ ಪ್ರಸನ್ನ ವೆಂಕಟ ನಿಲಯನ ಬಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಕೆಳದಿ ಗೋಪಿಯರುಳು ಗೆಳೆತನದಾನೆ ಸುಲಭದಿಂದೊಲಿಯುವ ಎಳೆಮರೆಯಾನೆ ಕೆಳದಿ ಗೋಪಿಯರುಳು ಗೆಳೆತನದಾನೆ ಸುಲಭದಿಂದೊಲಿಯುವ ಎಳೆಮರೆಯಾನೆ ಕಲಿರು ಕಲಿರು ರವದಿ ನಲಿದಾಡುವಾನೆ ಕಲಿರು
ಘಲಿರು ರವದಿ ನಲಿದಾಡುವಾನೆ ಮಲಿತವರ್ಯದಿ ಮ್ಯಾಲ ತುಳಿದಾಡುವಾನೆ ಮಲಿತವರ್ಯದಿ ಮ್ಯಾಲ ತುಳಿದಾಡುವಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ಕದಲಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ತೋಮ್ರಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ಆಯ್ತು. ಕಾರ್ಯಕ್ರಮದ ಮೊದಲಿಂದ ಹಿಡಿದು ಕೊನೆಯವರೆಗೂ ತೋಮ್ರಿ ಅವ್ರನ್ನ ಯಾವಾಗಲೂ ನಾನು ವಿಭಿನ್ನವಾಗೇ ನೋಡಿದ್ದೀನಿ. ಅವರ ವೇಷಭೂಷಣ ಯಾವಾಗಲೂ ವಿಭಿನ್ನವಾಗೇ ಇರುತ್ತೆ. ಹೇಗೆ ಅನ್ನಿಸ್ತಾ ಇದೆ? ಗ್ರ್ಯಾಂಡ್ ಫಿನಾಲೆವರೆಗೂ ಬಂದಿದ್ದೇ ಒಂದು ದೊಡ್ಡ ವಿಷಯ. ಇವಾಗ ಕೇಳಬೇಕು, ಕೇಳಿದ ಮೇಲೆ ಗೊತ್ತಾಗುತ್ತೆ ಅಂತನಾ? 25 ಜನ ಘಟಾನುಘಟಿಗಳನ್ನ ಸೋಲಿಸಿ ಮುಂದೆ ಹೆಜ್ಜೆ ಇಡ್ತಾ ಬಂದು ಟಾಪ್ 6 ಅಲ್ಲಿ ಇದ್ದೀರಿ ಇವತ್ತು ಫೈನಲಿಸ್ಟ್ ಆಗಿ, ಹೌದಲ್ವಾ? ತಕ್ಕ ಮಟ್ಟಿಗೆ ಆಡಿದ್ದೀವಿ. ಓ ಹಾಗೆ. ಅರ್ಚನಾ ಮ್ಯಾಮ್ ನಮಸ್ಕಾರ ತೋಮ್ರಿ ಅವರೇ. ಹಾಂ ನಮಸ್ತೆ ಮೇಡಮ್. ನನಗೆ ತೋಮ್ರಿ ಅವರು ಅಂದರೆ ಬಹಳ ವಿಶೇಷವಾದ ಪ್ರೀತಿ ಆದರ ಎಲ್ಲವೂ ಉಂಟು. ಇವತ್ತಂತೂ ಎಸ್ಪೆಷಲಿ ಅವರು ಹೀಗೆ ನುಡಿಸ್ಕೊಂಡು ಹಾಡ್ತಾ ಇದ್ರೆ ನಂಗೆ ನಿಜವಾಗ್ಲೂ ಯಾರೊಬ್ಬರು ದಾಸವರೇಣ್ಯರನ್ನೇ ನೋಡಿದ ಹಾಗೆ ಅನ್ನಿಸ್ತಾ ಇತ್ತು. ಕೆಲವು ಗಾಯಕರು ಅಂದರೆ ಜಡ್ಜ್ ಮಾಡಬಾರ್ದವ್ರನ್ನ ಅಂತ ಅನಿಸ್ಬಿಡುತ್ತೆ. ಬಹಳ ವಿಶೇಷವಾಗಿ ಅವ್ರ ಧ್ವನಿ ಆಗಲಿ ಗಾಯನ ಶೈಲಿ ಆಗಲಿ ಅವರು ಒಂದು ಯಾವುದೋ ಒಂದು ಬೇರೆಯ ಸ್ತರದಲ್ಲೇ ಇರ್ತಾರವರು. ನನಗೆ ತೋಮ್ರಿ ಅವ್ರು ಹಾಗೆ ಅನಿಸುತ್ತೆ. ಅವರ ಧ್ವನಿ ಕೇಳಿ, ಅವರ ಮುಗ್ಧ ಮುಖ ನೋಡಿ, ಅವರ ಗಾಯನ ಕೇಳಿ ನೋಡಿ, ಅವ್ರ ನಗು ನೋಡಿ, ಒಂದ್ಸಲ ನಗಿ ತೋಮ್ರಿ ಅವರೇ, ಹಲ್ ತೋರಿಸ್ರಿ ಸ್ವಲ್ಪ ನೋಡಿ ಎಷ್ಟು ಚಂದ. ಅಯ್ಯೋ ನಾಚಿಕೆ ಆಗೋಯ್ತು ಅವ್ರಿಗೆ. ಮೈಕ್ ಬೇರೆ ಅಡ್ಡ ಇಟ್ಕೊಂಡ್ಬಿಟ್ರು. ಮಾತಾಡಿ ಅಂದ್ರೆ ಮೈಕ್ ಕೆಳಗಿಟ್ಟಿರ್ತಾರೆ, ನಗರಿ ಅಂದರೆ ಮೈಕ್ ಬಾಯಿ ಹತ್ರ ಇಟ್ಕೊಂಡಿದ್ದಾರೆ. ಇವರ ಕ್ಷೇತ್ರದಲ್ಲಿ ಬಹಳ ಕೆಲಸ ಮಾಡಿದಂಥವ್ರು ಅಲ್ವಾ ತೋಮ್ರಿ ಅವರೇ? ಬಹಳ ವರ್ಷಗಳಿಂದ ನೀವು ಪರ್ಫಾರ್ಮ್ ಮಾಡಿಕೊಂಡೇ ಬಂದಿದ್ದೀರಾ. ಪರ್ಫಾರ್ಮೆನ್ಸ್ ಅಂದರೆ ಅವಾಗವಾಗ ಎಲ್ಲರೂ ಒಂದು ಇರ್ತಾವೆ ಮೇಡಮ್. ಈಗೆಲ್ಲ ಕಾರ್ಯಕ್ರಮ ಜಾಸ್ತಿ ಇರಲ್ಲ. ಮೊದಲೇ ಇರ್ತಿತ್ತು, ಈಗ ಒಂದು 10-20 ವರ್ಷದಿಂದ. ಅದೇ ಇವಾಗ ಎಲ್ಲರೂ ಒಂದು ತಿಂಗಳಲ್ಲಿ ಒಂದು ಹಾಗೆ ಚೌತಿಯಲ್ಲಿ ಒಂದು 10 ಕಾರ್ಯಕ್ರಮ ಇರ್ತಾವೆ ಅಷ್ಟೇ. ಬಟ್ ನೀವು ಬಹಳ ವರ್ಷಗಳಿಂದ ಹಾಡ್ಕೊಂಡು ಬಂದಿದ್ದೀರಿ ತಾನೇ? ಹಾಡು ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಮನೇಲಿ ಇದ್ದಾಗ. ನಮ್ದು ಅದೇ ಕೆಲಸ, ಸಂಜೆ ಬೆಳಗ್ಗೆ ಅಲ್ಲ ಕಾರ್ಯಕ್ರಮಗಳು ಹೇಳ್ತಾರೆ. ಕಾರ್ಯಕ್ರಮಗಳು ಸ್ಕೂಲಿಗೆಲ್ಲ ಕರೆದೆಲ್ಲ ಹೋಗ್ತಿರ್ತೀವಿ. ಇವರು ಬಹಳ ಕೃಷಿಯನ್ನಂತೂ ಮಾಡಿರೋವಂಥವ್ರು. ಯಾಕಂದರೆ ನೋಡಿ, ಇವತ್ತು ನನಗೆ ಬಹಳ ಸಂತೋಷ ಏನಾಗಿದ್ದು ಅಂದರೆ ಅವರ ಕಂಫರ್ಟ್ ಝೋನಿಂದ ಆಚೆ ಬಂದು ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಸಾಂಗನ್ನು ತಗೊಂಡು ಹಾಡಿದ್ದಾರೆ ಅವರು. ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ಕದಲಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ. ಅದರಲ್ಲಿ ಆ ಶಾಸ್ತ್ರೀಯದ ಮಟ್ಟುಗಳು ಬಂತು. ದಾಸರ ಪದವನ್ನು ಹಾಡಿದ್ರಿ. ತುಂಬ ಸುಂದರವಾಗಿ ಹಾಡಿದ್ರಿ ತೋಮ್ರಿ ಅವರೇ. ನಿಮಗೆ ಒಂದೇ ಜಾಗ ತೊಂದರೆ ಕೊಟ್ಟಿದ್ದೇನು ಅಂದರೆ ನೀವು ಆಲಾಪ್ ಮಾಡ್ತಾ ಇದ್ರಲ್ಲ, ನಿಲ್ಲಿಸ್ತಾ ಇದ್ರಲ್ಲ, ನಿಮಗೆ ತಾಳ ಸ್ವಲ್ಪ ಎಡವಟ್ಟಾಗ್ತಾ ಇತ್ತು. ಅಂದರೆ 2ನೇ ಸಲ ತಗೊಳ್ಳುವಾಗ. ಅದು ಬಿಟ್ಟರೆ ಆ ಸಂಗತಿಗಳು ಮತ್ತು ನಿಮ್ಮ ಗಾಯನ ಶೈಲಿ, ನೀವು ಈ ಹಾಡನ್ನು ನಿಭಾಯಿಸಿದಂಥ ರೀತಿ ಎಲ್ಲವೂ ಅದ್ಭುತವಾಗಿತ್ತು. ಸುಲಭದಿಂದಲಿಯುವ ಎಳೆಮರಿಯಾನೆ ಖಲಿರು ಖಲಿರು ರವದಿ ನಲಿದಾಡುವಾನೆ ಖಲಿರು ಖಲಿರು ರವದಿ ನಲಿದಾಡುವಾನೆ ಮಲಿತವರ್ಯದಿ ಮ್ಯಾಲ ತುಳಿದಾಡುವಾನೆ ಮಲಿತವರ್ಯದಿ ಮ್ಯಾಲ ತುಳಿದಾಡುವಾನೆ. ಒಂದು ಗ್ರ್ಯಾಂಡ್ ಫಿನಾಲೆಗೆ
ನೀವು ಏನು ಪರ್ಫಾರ್ಮೆನ್ಸ್ ಕೊಡಬೇಕು ಅದನ್ನು ಇವತ್ತು ಕೊಟ್ಟಿದ್ದೀರಿ ತೋಮ್ರಿ ಅವರೇ. ನಿಮ್ಮ ಈ ಪ್ರಯತ್ನಕ್ಕೆ ನಾನು ನಿಜವಾಗ್ಲೂ ಚಪ್ಪಾಳೆ ತಟ್ತೀನಿ. ಒಳ್ಳೆಯದಾಗಲಿ ನಿಮಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಿ ಹೌದು ಸರ್. ಅಲ್ವಾ? ಸ್ವಲ್ಪ ಏನಾದರೂ ಆತಂಕ ಇತ್ತಾ? ಏನು ಸರ್? ಆತಂಕ ಏನಾದ್ರು ಇತ್ತಾ? ಗಾಬರಿ ಆ ಥರ ಇತ್ತಾ? ಈ ಫೈನಲ್ಲು ಆ ಥರ ಏನಾದ್ರು ಇಲ್ಲ ಇಲ್ಲ ಸರ್, ಏನು ನಿಮ್ಗೆ ಅದೆಲ್ಲ ಏನು ಅನಿಸಿಲ್ಲಲ್ಲ? ಅದಂದ್ರೆ ಏನು? ಅದೆಲ್ಲ ಏನು ನಮಗೆ ಇಲ್ಲಿವರೆಗೆ ಬಂದಿದ್ದೇ ಒಂದು ದೊಡ್ಡ ವಿಷಯ ಅಂತ ನಮ್ಗೆ ಅದು ಒಂದು ಇದೆ ಬಿಟ್ಟರೆ ಸರ್, ಇವತ್ತೇನು ನಮಗೇನು ಅನಿಸ್ಲಿಲ್ಲ. ನಾರ್ಮಲ್ ಆಗಿ ಹಾಡಿದ್ವಿ ಸರ್. ಅಲ್ವಾ? ಅಷ್ಟೇ ಸರ್. ಆದರೆ ಯಾರು ಬರ್ದದ್ದು ಗೊತ್ತಾ ಈ ಸಾಹಿತ್ಯ? ಇದು ಪುತ್ತೂರು ನರಸಿಂಹನಾಯ್ಕನವ್ರು ಅವರು ಹಾಡಿದ್ದು. ಇದು ದಾಸರ ಪದ. ಪ್ರಸನ್ನ ವೆಂಕಟದಾಸರು. ಪ್ರಸನ್ನ ನೋಡಿ, ನಾವು ಎಲ್ಲ ಸಾಮಾನ್ಯವಾಗಿ ಎಲ್ಲ ದಾಸರು ಇಲ್ಲ ಪುರಂದರ ದಾಸರು ಕನಕದಾಸರು ಅಂತ ಹೇಳ್ಬಿಡ್ತೀವಿ. ಹೌದು ಸರ್. ಅದ್ರ ನಡುವೆ ಸುಮಾರು ದಾಸರ ಪರಂಪರೆಯಲ್ಲಿ ಬಂದವರು ಇರ್ತಾರೆ. ವಿಜಯದಾಸರು ಅಂತ ಈ ಪವಮಾನ ಎಲ್ಲ ಹಾಡು ಬರೆದ್ರಲ್ಲ, ವಿಜಯ ವಿಠಲ ದಾಸರು, ಆ ಥರದ್ನೆಲ್ಲ ಇಲ್ಲಿ ತಂದು ಹಾಡಿದ್ರಲ್ಲ, ಅದು ಭಾಳ ವಿಶೇಷ ಅನಿಸ್ತು. ಬಟ್ ಭಾಳ ಅದ್ಭುತವಾದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ. ಗುಂಗೂರ ಗುರುಳ ನೀಲಾಂಗ ಜಲುವಾಣಿ ತಂಗಳಿಗೆ ಹೊಳೆವ ವ್ಯಾಘ್ರಾಂಗ್ರೂಳಿಯಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಮಂಗಲ ತಿಲಕದ ರಂಗನ ಮಾನೆ. ಆನೆಯನ್ನು ಯಾರಿಗೆ ಹೋಲಿಕೆ ಮಾಡಿರೋದು? ಆನೆಯನ್ನ ಯಾರಿಗೆ ಯಾರಿಗೆ ಹೋಲಿಕೆ ಮಾಡಿ ದಾಸರು ಪದವನ್ನು ಬರೆದಿದ್ದಾರೆ? ಆನೆ ಬಂತ ಆನೆ ಅಂತ ಇದೆ ಸರ್. ಆನೆನ ಭಗವಂತ ವಿಷ್ಣುಗೆ ಹೋಲಿಕೆ ಮಾಡಿರುವಂಥದ್ದು. ಹೌದಾ ಸರ್? ಅಲ್ವಾ? ನೀವು ತತ್ವ ಪದಗಳೆಲ್ಲ ಹಾಡ್ತಿರಲ್ವಾ? ಹೌದು ಸರ್. ಅಂದರೆ ಅರ್ಥಗಳು ಸ್ವಲ್ಪ ತಿಳ್ಕೊಂಡಿಲ್ಲ ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ, ಒಳ್ಳೇದಾಗಲಿ. ಆಯ್ತು ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ತೊಂಬ್ರಿ ಗುರುಗಳೇ ನಮಸ್ತೆ. ಮೊದಲಿಂದಲೂ ನೀವು ವಿಭಿನ್ನವಾದ ಹಾಡುಗಳನ್ನೇ ತರ್ತಾ ಇದ್ದೀರಿ ವೇದಿಕೆಗೆ, ಅಲ್ವೇ? ಹೌದು ಸರ್. ವಿಶೇಷವಾದ ವೇಷಭೂಷಣಗಳು ಸದಾ ನಿಮ್ಮ ಜೊತೆ ಇರುತ್ತೆ. ಹೌದು ಸರ್. ಹಾಂ, ಹೌದು ಸರ್. ಆಮೇಲೆ ವೈವಿಧ್ಯಮಯ ಗಾಯನ ನಿಮ್ಮದು. ಹೌದು ಸರ್. ಹಾಂ, ಅದರಲ್ಲೂ ನೀವು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಗೀತೆಗಳನ್ನು ಭಾಳ ಸೊಗಸಾಗಿ ಮೊದಲಿಂದಲೂ ಒಂದು ಬೆಂಚ್ ಮಾರ್ಕ್ ನೀವು ಸೆಟ್ ಮಾಡಿದ್ರಿ ಗಾನ ಸಿಂಚನದಲ್ಲಿ. ಹೌದು ಸರ್. ಇವತ್ತು ಸಹ ತುಂಬ ಚೆನ್ನಾಗಿ ಆಡಿದ್ರಿ. ಅಭಿನಂದನೆಗಳು ನಿಮಗೆ. ಆಯ್ತು ಸರ್. ಥ್ಯಾಂಕ್ ಯು. ಇವತ್ತೊಂದು ವಿಶೇಷವಾದ ಗಮನಿಸಿದೆ, ಅವರು ಸೊಂಟಕ್ಕೆ ಕಟ್ಕೊಂಡಿದ್ದಾರಲ್ಲ, ಅದು ಆ್ಯಕ್ಚುಲಿ ಆನೆ ಹಣೆ ಮೇಲೆ ಹಾಕ್ತಾರಲ್ಲ ಹಾಗೆ ಇದೆ. ಸೊ ಹಾಡಿಗೆ ತಕ್ಕ ಹಾಗೆ ರೆಡಿಯಾಗಿ ಬರ್ತಾರೆ. ನೋಡಿ ಅವ್ರು ಏನು ಹುಷಾರಿದ್ದಾರೆ ಅಂತ. ವೆರಿ ಗುಡ್. ಏನ್ ಕರೀತಾರೆ ಇದನ್ನ? ಅದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹೊಟ್ಟೆ ಕಟ್ಕೊಳ್ಳೋದು. ಓ, ನನಗೆ ಗೊತ್ತೇ ಇರಲಿಲ್ಲ. ವೇಷಭೂಷಣ. ವೇಷಭೂಷಣ, ಅದಕ್ಕೆ ಹೆಸರು ಇಲ್ವಾ? ಇವ್ರು ಹೇಳ್ತಾರೆ. ಅದು ಕುದುರೆ ಮುಖಕ್ಕೆ, ಆನೆ ಮುಖಕ್ಕೆ ಹಾಕಿದ್ರೆ ಅದನ್ನ ಮೊಕ್ರಂಬ ಅಂತ ಕರೀತಾರೆ. ಅದಕ್ಕೆ ಅಲಂಕಾರ ಮಾಡೋದಕ್ಕೆ ಹಾಕೋದು. ಎತ್ತುಗಳಿಗೆ, ಆನೆಗಳಿಗೆ, ಈ ಥರದ್ದೆಲ್ಲ ನೀವೆಲ್ಲ ಅಂಬಾರಿ ಎಲ್ಲ ಮಾಡಿದಾಗೆಲ್ಲ ಅದಕ್ಕೆ ಶೃಂಗಾರ ಮಾಡೋಕ್ಕೆ ಬಳಸುವಂಥ ಪರಿಕರಗಳು. ನಾವು ಯಕ್ಷಗಾನದಲ್ಲಿ ಕಟ್ತಾರಲ್ಲ ಸರ್, ಡ್ರೆಸ್ಸಲ್ಲಿ ಅವ್ರದ್ದು ನೋಡಿ ಇದು ಮಾಡಿಸಿದ್ದು. ಯಕ್ಷಗಾನದಲ್ಲಿ ಇದು ಕಟ್ತಾರೆ ಈ ಥರ. ಅದು ಬೇರೆ ಮಿಣಿಮಿ ಚೆನ್ನಾಗಿದೆ, ಅದಕ್ಕೆ ಲೈಟ್ ಲೈಟ್. ಸರ್, ಇವ್ರೇನ್ ಹೇಳಿದ್ರಿ ಸರ್? ಇದೇನು ಇದನ್ನ ಹೊಟ್ಟೆ ಕಟ್ಕೊಳ್ಳೋದು ಅಂತಾರೆ ಅಷ್ಟೇ ಅಷ್ಟೇ. ಇದಕ್ಕೆ ಯಾವ್ದು ಹೆಸರೆಲ್ಲ ಇಲ್ಲ ಇದಕ್ಕೆ. ಇದು ಯಕ್ಷಗಾನದಲ್ಲೂ ಹೊಟ್ಟೆ ಕಟ್ಕೋತಾರೆ ಮೇಡಮ್. ಆಯ್ತು. ಆಮೇಲೆ ನಾವು ಅವ್ರದನ್ನ ನೋಡಿ ನಾವು ಚೆನ್ನಾಗಿರುತ್ತೆ ಅಂತ ಈ ಎಂತ ತರ ಹೊಟ್ಟೆ ಅದು ಹೇಳ್ಬೋದು, ಸೊಂಟಪಟ್ಟಿ ಅಂತ ಹೇಳ್ಬೋದು. ಸೊಂಟಪಟ್ಟಿ ಅಷ್ಟೇ. ಸೊಂಟಪಟ್ಟಿ ಅಂತ ಹೇಳ್ಬೋದು. ಹಾಗೆ. ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು.